ಧರ್ಮ ವಿರೋಧಿಗಳಿಗೆ ಕಾನೂನು ಸಂಕಷ್ಟ ಈಗ ಶುರುವಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ತಿಮ್ಮರೌಡಿ ಜೈಲಿಗೆ ಹೋಗಿದ್ದಾರೆ ಆಲ್ರೆಡಿ. 14 ದಿನಗಳ ಕಾಲ ತಿಮ್ಮರೌಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ವಿಧಿಸಿದೆ. ಅದರ ಬೆನ್ನಲ್ಲ ಈಗ ಯೂಟ್ಯೂಬರ್ ಸಮೀರ್ಗೂ ಈಗ ಶಾಕ್ ಈಗ ಎದುರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೇಲ್ ಸಿಕ್ಕಿದ್ದಕ್ಕೆ ಯೂಟ್ಯೂಬರ್ ಸಮೀರ್ ಜಸ್ಟ್ ಮಿಸ್ ಆಗಿದ್ದಾರೆ. ಇಲ್ಲಾಂದ್ರೆ ನಿನ್ನೆ ಅವ್ರನ್ನ ಬೇಲ್ ಸಿಗಲಿಲ್ಲ ಅಂದರೆ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ನವರು ರೆಡಿಯಾಗಿದ್ದರು. ಇವತ್ತು ಅಥವಾ ನಾಳೆ ವಿಚಾರಣೆಗೆ ಅವ್ರು ಹಾಜರಾಗಲೇಬೇಕು. ಮತ್ತೆ ಅಪಪ್ರಚಾರದ ವಿಡಿಯೋ ಮಾಡಿದರೆ ಜೈಲು ಫಿಕ್ಸ್ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸಮೀರ್ಗೆ ಹಲವು ಷರತ್ತನ್ನು ವಿಧಿಸಿ ಸಮೀರ್ಗೆ ಈಗ ಜಾಮೀನು ಮಂಜೂರನ್ನು ಕೋರ್ಟ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧರ್ಮ ವಿರೋಧಿಗಳಿಗೆ ಈಗ ಕಾನೂನು ಸಂಕಷ್ಟ ಈಗ ಶುರುವಾಗ್ತಾ ಇದೆ. ಒಂದು ಕಡೆ ಮಹೇಶ್ ತಿಮ್ಮರೋಡಿ ರಾಜಕಾರಣಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಧರ್ಮಾಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ರೆ, ಇನ್ನೊಂದು ಕಡೆ ಸಮೀರ್ ಏನಿದಾರಲ್ಲ ಯೂಟ್ಯೂಬರ್, ನಿಮಗೆ ರಕ್ತ ಕುದಿಯಲ್ವಾ? ರಾಜ್ಯದಾದ್ಯಂತ ದೇಶದಾದ್ಯಂತ ಹೋರಾಟಗಳನ್ನು ಮಾಡಬೇಕು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಈ ರೀತಿಯಾದಂತಹ ಒಂದಿಷ್ಟು ಹೇಳಿಕೆಯನ್ನು ಸಮೀರ್ ಕೂಡ ಕೊಡ್ತಾ ಇದ್ರು. ಎಸ್, ಸೌಜನ್ಯಗೆ ನ್ಯಾಯ ಸಿಗಬೇಕು, ಪ್ರಜ್ಞಾವಂತ ನಾಗರಿಕರು ಇವತ್ತಿಗೂ ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಗಟ್ಟಿ ಧ್ವನಿಯಲ್ಲಿ ಇವತ್ತು ಆಗ್ರಹಿಸ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಆದರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಹಿಡನ್ ಅಜೆಂಡಾ ಏನು? ನಿಮ್ಮ ಪ್ರಚೋದನಾತ್ಮಕವಾದಂತಹ ಹೇಳಿಕೆಯ ಹಿನ್ನೆಲೆ ಏನು? ಇದಕ್ಕೆ ಸಮೀರ್ ಉತ್ತರ ಕೊಡಬೇಕಾಗ್ತದೆ. ಅಂದರೆ ಪ್ರಚೋದನಾತ್ಮಕವಾದಂತಹ ಹೇಳಿಕೆ ಕೊಡೋದು ಅಂದರೆ ಸಾರ್ವಜನಿಕರಲ್ಲಿ ಒಂದಿಷ್ಟು ದ್ವೇಷ ಉಕ್ಕುವಂತಹ ಹೇಳಿಕೆಗಳನ್ನು ಯಾಕೆ ಕೊಡ್ತಾ ಇದ್ದೀರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದರೆ ಸಮೀರ್ಗೆ ಇವತ್ತು ಸಾಕಷ್ಟು ಜನ ಫಾಲೋವರ್ಸ್ ಇರ್ಬೋದು, ಸಮೀರ್ನ ನಂಬುವಂತಹ ಸಾಕಷ್ಟು ಜನರು ಕೂಡ ಇದ್ದಿರ್ಬೋದು. ಆದರೆ ಈಗ ಒಂದೊಂದೇ ಮುಖವಾಡಗಳು ಈಗ ಕಳಚಿ ಬೀಳ್ತಾ ಇದ್ದಾವೆ. ಎಸ್, ನೀವು ನ್ಯಾಯದ ಪರವಾಗಿದ್ದಿದ್ರೆ, ಸತ್ಯದ ಪರವಾಗಿದ್ದಿದ್ರೆ, ಧರ್ಮದ ಪರವಾಗಿದ್ದಿದ್ರೆ ಯಾಕೆ ನೀವು ಎಸ್ಕೇಪ್ ಆಗಬೇಕಾಗಿತ್ತು? ಯಾಕೆ ನಿಮ್ಮ ಮನೆ ಹತ್ರ ಪೊಲೀಸ್ನವ್ರು ಬರಬೇಕಾಗಿತ್ತು? ನೀವು ಅರೆಸ್ಟ್ ಆಗ್ತೀನಿ ಅನ್ನುವಂತಹ ಒಂದು ಮುನ್ಸೂಚನೆ ಇದ್ದಿದ್ರಿಂದನೇ ನಿರೀಕ್ಷಣಾ ಜಾಮೀನಿಗೆ ನೀವು ಅರ್ಜಿ ಸಲ್ಲಿಕೆ ಮಾಡಿ. ಹಾಗಾಗಿ ನಿನ್ನೆ ಕೋರ್ಟ್ ನಿಮಗೆ ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದೆ. ಆದರೆ ವಿಚಾರಣೆಗೆ ಹಾಜರಾಗಲೇಬೇಕು, ಜೊತೆಗೆ ಸಾಕ್ಷ್ಯಗಳನ್ನು ನಾಶ ಮಾಡೋ ಹಾಗಿಲ್ಲ. ಕೋರ್ಟ್ ಆದೇಶ ಇದು. ಪ್ರತಿಯೊಬ್ಬರು ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾಗ್ತದೆ. ಹಾಗಾಗಿ ಇವತ್ತು ಅಥವಾ ನಾಳೆ ವಿಚಾರಣೆಗೆ ಯೂಟ್ಯೂಬರ್ ಸಮೀರ್ ಹಾಜರಾಗಬೇಕಾಗ್ತದೆ. ಮತ್ತು ಅಪಪ್ರಚಾರದ ವಿಡಿಯೋ ಏನಾದರೂ ಮಾಡಿದರೆ, ಅಪಪ್ರಚಾರದ ವಿಡಿಯೋ ಮಾಡುವ ಮುಖೇನವಾಗಿ ಸಾರ್ವಜನಿಕರಲ್ಲಿ ಗೊಂದಲ ಉಂಟಾಗುವಂತಹ ಹೇಳಿಕೆಗಳನ್ನು ಕೊಟ್ಟರೆ ಮತ್ತೆ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಸಮೀರ್ಗೂ ಕೂಡ ಎದುರಾಗ್ಬೋದು. ತಿಮ್ಮರೌಡಿ ಬೆನ್ನಲ್ಲೇ ಸಮೀರ್ಗೂ ಕೂಡ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಎದುರಾಗ್ಬೋದು. ಒಂದು ಕಡೆ ಈಗ ಅವರಿಗೆ ನಿನ್ನೆ ಅವ್ರು ನಿರೀಕ್ಷೆ ಮಾಡಿದ್ದ ಹಾಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ನಿರೀಕ್ಷಣಾ ಜಾಮೀನು ಸಿಕ್ಕ ಬೆನ್ನಲ್ಲೇ ಎಲ್ಲವೂ ರಿಲೀಫ್ ಅಂತ ಹೇಳೋಕ್ಕಾಗಲ್ಲ, ವಿಚಾರಣೆಗೆ ಹಾಜರಾಗಬೇಕಾಗ್ತದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರಾ ಕೊಡ್ತಾ ಹೋಗ್ತಾರೆ. ಎಸ್ ಸುಚಿತ್ರಾ, ನಿನ್ನೆ ಭಾರಿ ಹೈಡ್ರಾಮಾ ಆಯಿತು. ಒಂದು ಕಡೆ ತಿಮ್ಮರೌಡಿ ಹೈಡ್ರಾಮಾ ಆದರೆ, ಇನ್ನೊಂದು ಕಡೆ ಸಮೀರ್ ಮನೆ ಹತ್ರ ಪೊಲೀಸ್ನವರೆಲ್ಲ ಸುತ್ತುವರೆದಿದ್ರು. ಸಮೀರ್ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ನಿರೀಕ್ಷಣಾ ಜಾಮೀನು ಸಿಕ್ಕಿ ಜಸ್ಟ್ ಮಿಸ್ ಆಗಿದ್ದಾರೆ. ಮತ್ತು ಕಾನೂನು ಹೋರಾಟಗಳನ್ನು ಹೇಗೆ ಇವರು ಎದುರಿಸಬೇಕಾಗ್ತದೆ ಸಮೀರ್ ಮುಂದೆ ಅಂತ ಸುಚಿತ್ರಾ? ಸಚಿನ್, ಏನು AI ತಂತ್ರಜ್ಞಾನವನ್ನು ಬಳಸ್ಕೊಂಡು ಸಮೀರ್ MD ಅನ್ನೋ ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದ. ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನ ರೇಪನ್ನು ಮಾಡಲಾಗಿದೆ, ಜೊತೆಗೆ ಕೊಲೆಯನ್ನು ಮಾಡಿ ಮುಚ್ಚಿ ಹಾಕಲಾಗಿದೆ. ಇದನ್ನು ನೋಡ್ತಾ ಇದ್ರೆ ರಕ್ತ ಕುಳಿತಾ ಇಲ್ವಾ? ಕರ್ನಾಟಕದ ಜನರು ಬಂದು ಇದ್ರ ಬಗ್ಗೆ ಏನು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ಪ್ರಚೋದನಾಕಾರಿಯಲ್ಲಿ, ಜೊತೆಗೆ ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತರುವಂತಹ ನಿಟ್ಟಿನಲ್ಲಿ ಒಂದು ಯೂಟ್ಯೂಬ್ ವಿಡಿಯೋವನ್ನು ಹರಿಬಿಟ್ಟಿದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪೊಲೀಸರು ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ರು. FIR ಕೂಡ ದಾಖಲಾಗಿತ್ತು. ನಿನ್ನೆ ಬೆಂಗಳೂರಿನ ಬನ್ನೇರುಘಟ್ಟ ಬಳಿ ಇರುವಂತಹ ಸಮೀರ್ MD ಏನು ಬಾಡಿಗೆ ಮನೆಯಲ್ಲಿದ್ದಾನೆ, ಆ ಒಂದು ಬಾಡಿಗೆ ಮನೆಗೆ ಸಮೀರನ್ನ ಅರೆಸ್ಟ್ ಮಾಡೋದಕ್ಕೆ ಬೆಳ್ತಂಗಡಿ ಪೊಲೀಸರು ಮನೆಗೆ ಬಂದಿದ್ರು. ಆ ಸಮಯದಲ್ಲಿ ಅಂದ್ರೆ ಪೊಲೀಸರು ಬರ್ತಿದ್ದಂತೆಯೇ ಸಮೀರ್ MD ಎಸ್ಕೇಪ್ ಆಗಿದ್ದ. ಜೊತೆಗೆ ಅವರ ಅಮ್ಮ ಸಿಗ್ತಾರೆ. ಅವರ ಅಮ್ಮನ ಬಳಿ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡಂತಹ ಪೊಲೀಸರು
ಪೊಲೀಸರು ಏನು ಮತ್ತೆ ತೆರಳಿರ್ತಾರೆ. ಆದರೆ ಸಮೀರ್ MD ಈ ಮುಂಚಿತವಾಗಿಯೇ 19ನೇ ತಾರೀಕು ಏನು ಮಂಗಳೂರಿನ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಹಾಕೊಂಡಿರ್ತಾನೆ. ನಿನ್ನೆಯೂ ಕೂಡ ಈ ಒಂದು ನಿರೀಕ್ಷಣಾ ಜಾಮೀನ ಅರ್ಜಿಯನ್ನ ಕೋರ್ಟ್ ಮಂಜೂರು ಮಾಡಿರುವಂಥದ್ದು. ಕೆಲವೊಂದು ಷರತ್ತುಗಳನ್ನ ವಿಧಿಸಿ ಈ ಒಂದು ನಿರೀಕ್ಷಣಾ ಜಾಮೀನನ್ನ ಸಮೀರ್ MDಗೆ ನ್ಯಾಯಾಲಯ ನೀಡಿರುವಂಥದ್ದು. ಏನು ಬೆಳ್ತಂಗಡಿ ಪೊಲೀಸರು ಈ ಒಂದು ವಿಚಾರವಾಗಿ ಆತನನ್ನ ಪೊಲೀಸ್ ಠಾಣೆಗೆ ಕರೆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಏನು ಸಮೀರ್ MD ಹಾಜರಾಗಬೇಕಾಗುತ್ತೆ. ಜೊತೆಗೆ 75,000 ಒಂದು ಬಾಂಡ್ ಅನ್ನ ಕೂಡ ಕೊಡಬೇಕಾಗತ್ತೆ. ಯಾವುದೇ ಸಮಯದಲ್ಲಿ ಸಮೀರ್ MDನ ಕರೆದ್ರೂ ಕೂಡ ಪೊಲೀಸರ ವಿಚಾರಣೆಗೆ ಸಮೀರ್ MD ಹಾಜರಾಗಬೇಕಾಗುತ್ತೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿರುವ ಆರೋಪ ಹಿನ್ನೆಲೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಚಿಕ್ಕಮಗಳೂರಿನ ಕಡೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾಕೆ ಪ್ರಕರಣ ದಾಖಲಾಯಿತು, ಯಾರು ಮಾಡಿದ್ರು ಅಂದರೆ ಹಿಂದೂ ಕಾರ್ಯಕರ್ತ ಮಂಜುನಾಥ್ ಜೈನ್ರಿಂದ ಈಗ ದೂರು ದಾಖಲಾಗಿದೆ. ಕಾರಣ ಸುಳ್ಳು ಮಾಹಿತಿ, ಸುಳ್ಳು ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿದ್ದಾರೆ. ಯಾರು? ಸಮೀರ್. ಹಿಂದೂ ಭಾವನೆಗೆ ಧಕ್ಕೆ ತಂದಿದ್ದಾರೆ ಸಮೀರ್. ಹಾಗಾಗಿ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ಜೈನ್ ಈಗ ಯೂಟ್ಯೂಬರ್ ಸಮೀರ್ ವಿರುದ್ಧವಾಗಿ ಕಂಪ್ಲೇಂಟ್ ಮಾಡಿರುವಂಥದ್ದು. ಕಡೂರು ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ಕಾಪಿಯನ್ನು ಯೂಟ್ಯೂಬರ್ ಸಮೀರ್ ಪ್ರಚೋದನಾತ್ಮಕವಾದಂತಹ ಹೇಳಿಕೆಯನ್ನು ಕೊಟ್ಟರು. ಸುಳ್ಳು ಮಾಹಿತಿಯನ್ನು ಇವಾಗ ಜನರ ತಲೆಗೆ ತುಂಬಿಬಿಟ್ಟಿದ್ದಾರೆ. ಅಂದರೆ ಈ ಸೌಜನ್ಯ ಏನು ರೇಪ್ ಆ್ಯಂಡ್ ಮರ್ಡರ್ ಆಯ್ತಲ್ಲ, ನಿಮಗೆ ರಕ್ತ ಕುದಿಯಲ್ವಾ? ಇಡೀ ಸಾಮಾಜಿಕ ಒಂದು ನಾಗರಿಕ ಸಮಾಜವೇ ಒಂದು ತಲೆ ತಗ್ಗಿಸುವಂತಹ ಕೆಲಸ. ಹಾಗಾಗಿ ಎಲ್ಲ ಕಡೆ ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಚಿನ್ ಶೆಟ್ಟಿ, ಭಾಳ ಮುಖ್ಯವಾಗಿ ಯೂಟ್ಯೂಬರ್ ನಿರೀಕ್ಷಣಾ ಜಾಮೀನು ಸಿಕ್ತು, ಜಸ್ಟ್ ಮಿಸ್ ಆಗಿದ್ದಾರೆ. ಆದರೆ ಕಾನೂನು ಕುಣಿಕೆಯಿಂದ ಇನ್ನೂ ಕೂಡ ಅವರು ತಪ್ಪಿಸ್ಕೊಂಡಿಲ್ಲ. ಜೊತೆಗೆ ಈಗ ಚಿಕ್ಕಮಗಳೂರಿನ ಕಡೂರು ಪೊಲೀಸ್ ಠಾಣೆಯಲ್ಲಿ ಮಂಜುನಾಥ್ ಜೈನ್ ಮತ್ತೊಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಇದರ ಬಗ್ಗೆ ತಮಗೆ ಸಚಿನ್? ಖಂಡಿತ ಸಚಿನ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸದ್ದು ಮಾಡಿದಂತ ವಿಚಾರ ಅಂದ್ರೆ ಅದು ಸೌಜನ್ಯ ಪರ ಹೋರಾಟ ಮಾಡ್ತಿರತಕ್ಕಂಥವರ ಕೆಲವರ ವಿಚಾರ. ಅದರಲ್ಲೂ ಪ್ರಮುಖವಾಗಿ ಸಮೀರ್ MD ಏನಿದ್ದಾನೆ ಯೂಟ್ಯೂಬರ್, ಆತನ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆದ್ರೆ ಆತ ನಡೆಸಿದಂತ ಎಲ್ಲವೂ ಕೂಡ ಸತ್ಯ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಆ ವಿಚಾರವನ್ನ ತಿಳ್ಕೊಂಡು ಪ್ರತಿಭಟನೆ ಕೂಡ ಆಯ್ತು. ಆದ್ರೆ ಇತ್ತೀಚೆಗೆ ಗೊತ್ತಾದಂತ ವಿಚಾರ ಏನು ಅಂದ್ರೆ ಆತ AI ತಂತ್ರಜ್ಞಾನವನ್ನ ಬಳಸಿ ಜನರ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಯೂಟ್ಯೂಬರ್ ಸಮೀರ್ ಏನಿದ್ದಾನೆ ಆತ ಹಿಂದೂ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಅಷ್ಟೇ ಅಲ್ಲದೆ ಏನೋ ಹಿಂದೂಗಳ ವಿಚಾರವಾಗಿ ದ್ವೇಷವನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಿಳಿದು ಬಂದಿರತಕ್ಕಂತ ವಿಚಾರ. ಈ ವಿಚಾರವಾಗಿ ಈಗಾಗಲೇ ಕಡೂರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಜೈನ್ ಏನಿದ್ದಾರೆ ಅವರು IT ಆಕ್ಟ್ ಅಡಿ ಹಲವಾರು ಸೆಕ್ಷನ್ಗಳ ಅಡಿಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು, ಆತನನ್ನ ಕೂಡಲೇ ಬಂಧಿಸ್ಬೇಕು. ಯಾಕೆಂತಂದ್ರೆ ಇಂಥವರಿಂದ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ತಲುಪುತ್ತೆ ಅಂದ್ರೆ ಏನು ನಮ್ಮಲ್ಲೇ ಅಂದ್ರೆ ಕೇವಲ ಹಿಂದೂಗಳ ಮೇಲೆ ಎತ್ಕಟ್ಟುವಂತ ಕೆಲಸ ಆಗ್ತಿದೆ, ಹಿಂದೂಗಳ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾನೆ. ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳ ವಿಚಾರವಾಗಿ ಸಾಕಷ್ಟು ಏನೋ ಭಾವನೆಗಳ ಬಗ್ಗೆ ಚೆಲ್ಲಾಟ ಆಡ್ತಿದ್ದಾನೆ. ಈತನ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು, ಕೂಡಲೇ ಬಂಧಿಸ್ಬೇಕು ಅಂತ ಹೇಳ್ಬಿಟ್ಟು ಮಂಜುನಾಥ್ ಜೈನ್ ಅವರು ಒಂದು ಪ್ರಕರಣ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಆ ಒಂದು ಪ್ರಕರಣ ಸಂಬಂಧ ಸಮೀರ್ನನ್ನ ಬಂಧನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಈಗ ಇರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಸಚಿನ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.